ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಕಟೋರಿ ಲೈನಿಂಗ್ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆನ ಎರಡು ಕೂಡಿಸ್ಕೊಂಡು ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಈಗ ಲೈನಿಂಗ್ ಬಟ್ಟೆ ನಾನು ಬ್ಲೌಸ್ ಅಳತೆಯಲ್ಲಿ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸಲ್ಲಿ ಅದು ಎರಡು ಕೂಡಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆಗಿದ್ದರೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ನೋಡಿ, ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಕೊಳ್ಳಿನ ಭಾಗ ಮೇನ್ ಫ್ಯಾಬ್ರಿಕಲ್ಲಿ ಕೊಳ್ಳಿನ ಭಾಗ ಕಟ್ ಮಾಡಿಲ್ಲ, ಆಮೇಲೆ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಅಂದರೆ ತುಂಬ ಈಸಿಯಾಗಿ ನಾವು ಈ ಥರ ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಬಿಗಿನರ್ಸು. ನೋಡಿ, ಬಿಗಿನರ್ಸ್ ಒಂದೇ ಸಲ ಎರಡು ಬಟ್ಟೆನ ಎಲ್ಲನೂ ಕಟಿಂಗ್ ಮಾಡಿಕೊಂಡ್ರೆ ಆಮೇಲೆ ಕರೆಕ್ಟಾಗಿ ಬರಲ್ಲ ಒಬ್ಬರಿಗೆ. ಹೀಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಿಗಿನರ್ಸ್ಗೋಸ್ಕರ. ನೋಡಿ, ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡಿ ತೆಗಿಬೇಕು. ಈಗ ಕೊಳ್ಳಿನ ಭಾಗ ಕಟಿಂಗ್ ಮಾಡಿ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ ಕಟಿಂಗ್ ಮಾಡಿ ತೆಗೆದುಕೊಳ್ಬೇಕು. ಬಿಗಿನರ್ಸಿಗೆ ತುಂಬ ಸುಲಭ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ನೋಡಿ, ಎಲ್ಲ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡಿದ್ದೀನಿ. ನೋಡಿ, ಈಗ ಈಗ ಅರ್ಧ ಇಂಚ್ ಅಗಲ ತಗೋಬೇಕು ಟಕ್ಸು. ಆಮೇಲೆ ಉದ್ದಕ್ಕೆ 4.5 ಇಂಚು ತಗೋಬೇಕು. 4ರಿಂದ 4.5 ಇಂಚು ತಗೋಬಹುದು ಉದ್ದಕ್ಕೆ. ಶೋಲ್ಡರ್ ಸೆಂಟರಿಗೆ ತಗೋಬೇಕು ಇದನ್ನು ಟಕ್ಸು. ನೋಡಿ, ಎಷ್ಟು ನೀಟಾಗಿ ಬಂತು. ಈಗ ಬೆನ್ನು ಪಟ್ಟಿನ ಹಚ್ಕೊಳ್ಳೋಣ. ಅದಕ್ಕೆ 1.5 ಇಂಚು ಅಗಲ ಪಟ್ಟಿನ ಕಟ್ ಮಾಡ್ಕೋಬೇಕು. ಈಗ 3 ಪೀಸನ್ನು ನಾವು ಕರೆಕ್ಟಾಗಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು. ಈಗ 1/4 ಇಂಚಷ್ಟು ಮಡಚಿ ಹೊಲಿಬೇಕು. ಈಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಬೆನ್ನು ಪಟ್ಟಿನ ಟಕ್ಸ್ ಬಂದಲ್ಲಿ ಒಂದು ಸಣ್ಣ ನೀರಿಗೆಯನ್ನು ಇಟ್ಕೋಬೇಕು. ನೋಡಿ, ಎಷ್ಟು ನೀಟಾಗಿ ಬಂತು. ಈಗ ಅದರ ಮೇಲೇ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂತು. ನೋಡಿ, ಈ ರೀತಿ. ಈಗ ಮುಂದಿನ ಭಾಗ ಸ್ಟಿಚ್ ಮಾಡೋಣ. ಈಗ ನೋಡಿ, ನಾನು ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಬ್ಲೌಸ್ ಅಳತೆಯಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಅದರ ಮೇಲಿಟ್ಟು ನಾವು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡೋಣ. ಅಂದರೆ ಬಿಗಿನರ್ಸು ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟಿಂಗ್ ಮಾಡೋದ್ರಿಂದ. ನೋಡಿ, ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ತೆಗೆದಿದ್ದೀನಿ. ಈಗ ನೋಡಿ, ಎಷ್ಟು ನೀಟಾಗಿ ಬಂತು. 2 ಪೀಸನ್ನು ಆಯಿತು. ಈಗ ಕಟೋರಿ ಭಾಗನ ಸ್ಟಿಚ್ ಮಾಡೋಣ. ಇದು ಕೂಡ ಹಾಗೆ ಲೈನಿಂಗ್ ಬಟ್ಟೆನ ಕರೆಕ್ಟ್ ಅಳತೆಯಲ್ಲಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಅದರ ಮೇಲಿಟ್ಟು ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡಿ ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಬಿಗಿನರ್ಸ್ಗೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬಹುದು. ನೋಡಿ, ರೆಡಿ ಆಯಿತು.
ಈಗ ಟಕ್ಸು 1/4 ಇಂಚ್ ಅಗಲ ತೊಗೋಬೇಕು. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಉದ್ದಕ್ಕೆ 2/4 ಇಂಚು ಡಬಲ್ ಹೊಲಿಗೆ ಸ್ಟಿಚ್ಚನ್ನು ಹಾಕಿ. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ನೋಡಿ, ಎರಡು ಕೂಡ ಪರ್ಫೆಕ್ಟಾಗಿ ಬಂತು. ಈಗ ಇದನ್ನು ಇದಕ್ಕೆ ಜೋಡಿಸ್ಕೊಳ್ಳೋಣ. ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಜೋಡಿಸ್ಕೋಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಡಬಲ್ ಸ್ಟಿಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಕರೆಕ್ಟಾಗಿ ಬಂತು. ಸ್ವಲ್ಪ ಹೆಚ್ಚು ಕಮ್ಮಿ ಬಂದಲ್ಲಿ ಅದನ್ನು ಕಟಿಂಗ್ ಮಾಡಿ ತೆಗಿಬೇಕು. ನೋಡಿ ಎರಡು ಕರೆಕ್ಟಾಗಿ ಬಂದಿದೆ. ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋಣ. ಈಗ ನೋಡಿ 4 ಭಾಗನ ಇಟ್ಟುಕೊಂಡು ನಾನು ಮೇಲ್ಗಡೆ 2 ಪೀಸು ಕೆಳಗಡೆ 2 ಪೀಸನ್ನು ಇಟ್ಕೊಂಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈಗ ಲೈನಿಂಗ್ ಬಟ್ಟೆ ಮೇಲೆ ಒಂದು, ಅದರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಾವು ಕಟಿಂಗ್ ಮಾಡಿ ತೆಗಿಬೇಕು. ನೋಡಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ತೆಗಿತಾ ಇದ್ದೀನಿ. ಈಗ ಎರಡು ನೋಡಿ ಪೀಸು ರೆಡಿಯಾಗಿದೆ. ಈಗ ಇದನ್ನು ಮುಂದಿನ ಭಾಗಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು 3 ಭಾಗನ ಕರೆಕ್ಟಾಗಿ ಹಿಡ್ಕೊಂಡು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಒಂದು ಭಾಗ ಕೂಡ ಮಧ್ಯದಲ್ಲಿ ಬಿಟ್ಟು ನಾವು ಸ್ಟಿಚ್ ಮಾಡಬಾರ್ದು. 3 ಭಾಗನ ಕರೆಕ್ಟಾಗಿ ಹಿಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಹೊರಗಡೆ ಹೊಲಿಗೆ ಸ್ಟಿಚಿಂಗ್ ಕಾಣೋದಿಲ್ಲ, ನೀಟಾಗಿ ಬರುತ್ತೆ. ಈ ರೀತಿ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಬಂತು. ಎಲ್ಲೂ ಕೂಡ ಒಂದು ಸ್ಟಿಚ್ಚು ಕಾಣಲ್ಲ. ಈಗ ಕಾಜು ಪಟ್ಟಿನ ಮಾಡ್ಕೊಳ್ಳೋಣ. 2.5 ಇಂಚು ಅಗಲ ತೊಗೊಂಡಿದ್ದೀನಿ ನಾನು. ಉದ್ದ ಎಷ್ಟು ಬೇಕು ಅಷ್ಟು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡಿಸ್ಕೊಂಡು ತೊಗೊಂಡಿದ್ದೀನಿ. ಈಗ ಅದನ್ನು ಮಡಚ್ಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೈಡಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಹುಕ್ಸ್ ಪಟ್ಟಿನ ಮಾಡ್ಕೋಬೇಕು. ಹುಕ್ಸ್ ಪಟ್ಟಿ 1.5 ಇಂಚು ಅಗಲ ತೊಗೊಂಡ್ರೆ ಸಾಕು. ಈಗ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ. ನೋಡಿ ಈ ರೀತಿ. ನೋಡಿ ಎರಡು ಕರೆಕ್ಟಾಗಿ ಬಂತು. ಈಗ ಭುಜನ ಜೋಡಿಸ್ಕೊಳ್ಳೋಣ. ಫಸ್ಟಿಗೆ ನಾವು ಸೀದಾ ಇಟ್ಟು ಬಟ್ಟೆ ಸೀದಾ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಭುಜದಲ್ಲಿ. ಆಮೇಲೆ ಉಲ್ಟಾ ತೊಗೊಂಡು ಇನ್ನೂ 2 ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ಹೊರಗಡೆ ಎಳೆಯೋದು ಬರಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ರೀತಿ. ಆಮೇಲೆ ಉಲ್ಟಾ ತೊಗೊಂಡು 2 ಹೊಲಿಗೆನ ಹಾಕ್ಕೋಬೇಕು. ಎಲ್ಲೂ ಎಳೆ ಏನು ಹೊರಗಡೆ ಕಾಣೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಬಂತು. ಈಗ ಪೈಪಿಂಗನ್ನು ಮಾಡ್ಕೊಳ್ಳೋಣ. ಈಗ ಒಂದು 4-5 ಪೀಸು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ರಾಸಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಸೀದಾ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬಾರ್ದು. ಪೈಪಿಂಗು ನೀಟಾಗಿ ಬರೋದಿಲ್ಲ. ಕಟಿಂಗ್ ಮಾಡುವಾಗಲೂ ಹಾಗೆ ಕ್ರಾಸಾಗಿ ಇಟ್ಕೊಂಡೆ ಬಟ್ಟೆನ ಕಟ್ ಮಾಡಬೇಕು ಪೈಪಿಂಗಿಗೆ. ಈ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟಿಂಗ್ ಮಾಡೋಣ. ನೋಡಿ ಈ ರೀತಿ ಬಂತು. ಈಗ ಅದನ್ನು ಮಡಚಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ನೀಟಾಗಿ. ಈಗ ನೋಡಿ ಸ್ಟಿಚ್ ಮಾಡಿ ಆಯಿತು. ಈಗ
ಇದ್ರ ಮೇಲೆ ಅಟ್ಯಾಚ್ ಮಾಡಿಕೊಂಡು ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದೇ ಲೆವೆಲ್ಗೆ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ಥರ ಬರಬಾರ್ದು. ಒಂದೇ ಲೆವೆಲ್ಗೆ ಒಂದೇ ಅಳತೆಯಲ್ಲಿ ಬರಬೇಕು. ಎರಡು ಪೀಸು ಒಂದೇ ಅಳತೆಯಲ್ಲಿ ಬರಬೇಕು. ಬ್ಲೌಸು ಮತ್ತು ಪೈಪಿಂಗ್ ಪಟ್ಟಿ ಒಂದೇ ಅಳತೆಯಲ್ಲಿ ಸ್ಟಿಚ್ ಮಾಡಬೇಕು. ನೋಡಿ ಈಗ ಆಯಿತು. ಈಗ ಇದನ್ನು ಮಡಚಿ ಹೊಲ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು ಕಟಿಂಗ್ ಮಾಡಿ ತೆಗಿಯೋಣ. ಬಿಗಿನರ್ಸು ಆರಾಮಾಗಿ ಈಸಿಯಾಗಿ ಸುಲಭವಾಗಿ ಸ್ಟಿಚ್ಚಿಂಗನ್ನು ಮಾಡ್ಬೋದು. ಈ ರೀತಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋ ಐಡಿಯಾನ ಬರುತ್ತೆ. ಬೇಗ ನೀವು ಕಲಿಬೋದು. ಈ ರೀತಿ ವಿಡಿಯೋಗಳನ್ನು ಹೆಚ್ಚಾಗಿ ನೋಡ್ತಾ ಇರಿ. ಬೇಗನೆ ಕಲಿಯಲು ಸುಲಭವಾಗುತ್ತೆ. ಈ ರೀತಿ ಇಟ್ಕೊಂಡು ಒಂದೇ ಲೆವೆಲ್ಗೆ ನೀಟಾಗಿ ಪೈಪಿಂಗನ್ನು ಹಾಕೋತಾ ಹೋಗಬೇಕು. ಥ್ರೆಡ್ ಪೈಪಿಂಗ್ ಥರನೇ ಕಾಣುತ್ತೆ. ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ಸ್ಟಿಚ್ಚು ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ನೀಟಾಗಿ ಆ ಪೈಪಿಂಗ್ ಮೇಲೇ ಒಳಗಡೆನೇ ಹೋಗಬೇಕು ಸ್ಟಿಚ್ಚು. ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲೂ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗಬಾರ್ದು. ಒಂದೇ ಲೆವೆಲ್ಲಿಗೆ ಬರಬೇಕು. ಪೈಪಿಂಗ್ ಮೇಲೇ ಸ್ಟಿಚ್ ಬರಬೇಕು. ಒಳಗಡೆನೇ ಹೊಲಿಗೆ ಎಲ್ಲ ಒಳಗಡೆ ಹೋಗಬೇಕು. ಆಗ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ. ನೋಡಿ ಆಯಿತು ಪೈಪಿಂಗು. ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ. ಈಗ ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವಲ್ಲಿ ಬಟ್ಟೆ ಕಡಿಮೆ ಬಿದ್ದಿದೆ. ನಾನು ಎಕ್ಸ್ಟ್ರಾ ಪೀಸನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಅಳತೆ ಲೈನಿಂಗನ್ನು ಅದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ರೌಂಡಾಗಿ ಎಲ್ಲನೂ ಸ್ಟಿಚ್ ಮಾಡ್ಕೊಳ್ಳೋಣ ಲೈನಿಂಗನ್ನು ಇಟ್ಟು. ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಾವು ಕಟಿಂಗ್ ಮಾಡಿ ತೆಗಿಬೇಕು. ಈಗ ನೋಡಿ ಎದುರುಗಡೆ ಇದೇ ರೀತಿ ಮಡಚಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ನೋಡಿ. ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಪೂರ್ತಿಯಾಗಿ ನಾವು ಕಟಿಂಗನ್ನು ಮಾಡಬೇಕು. ನೋಡಿ ಈ ರೀತಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಇನ್ನೊಂದು ಹೊಲಿಗೆನ ಹಾಕ್ಕೋಬೇಕು ನಾವು. ತುಂಬ ಪರ್ಫೆಕ್ಟಾಗಿ ಬಂತು ನೋಡಿ ಸ್ಲೀವ್. ಈಗ ಸ್ಲೀವನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತ ಅಳತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಲ್ಲಿ ಕಟಿಂಗ್ ಮಾಡಿ ತೆಗಿಬೋದು. ನೋಡಿ ಕರೆಕ್ಟ್ ಸೆಂಟ್ರ್ ಪಾಯಿಂಟ್ ಒಂದು ಲಾಚ್ ಹಾಕ್ಕೊಂಡು ಇಟ್ಕೋಬೇಕು. ಭುಜದ ಮೇಲೇ ಬರಬೇಕು ಆ ಸೆಂಟ್ರ್ ಪಾಯಿಂಟು. ನೋಡಿ ಈಗ ಒಂದು ಸ್ಟಿಚ್ ಆಯಿತು. ಅದರ ಮೇಲೆ ಇನ್ನೊಂದನ್ನು ಸ್ಟಿಚ್ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಸಿಂಗಲ್ ಸ್ಟಿಚ್ಚನ್ನು ಹಾಕ್ಕೋಬೇಡಿ. ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ. ಈಗ ಫಿಟ್ಟಿಂಗ್ ಮಾಡೋ ಸಮಯ ನೋಡಿ.
ಈಗ ಎರಡನ್ನು ಕೂಡಿಸ್ಕೊಂಡು ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಎರಡೂ ಕಡೆ ನಾವು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ನಡದ ಅಳತೆ ಎಷ್ಟಿದೆ ಅಂತ ಕರೆಕ್ಟಾಗಿ ನಾವು ಅಳತೆ ಬ್ಲೌಸ್ ಹಿಡ್ಕೊಂಡು ನೋಡ್ಕೋಬೇಕು. ಎಷ್ಟು ಬಂದಿದೆ ಅದನ್ನು ನಾವು ಕರೆಕ್ಟಾಗಿ ಭಾಗ ಮಾಡಿಕೊಂಡು ನಾವು ಅದನ್ನು ಅಳತೆಯಲ್ಲಿ ಸ್ಟಿಚ್ ಮಾಡ್ಕೋಬೇಕು. 8.5 ಇದೆ ಬಗಲು, ಆಮೇಲೆ ಸ್ಲೀವ್ ಅಗಲ 6.25 ಇದೆ. ಅಷ್ಟನ್ನು ಇಟ್ಕೊಂಡು ನಾನು ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಮಾಡೋದ್ರಿಂದ ಬ್ಲೌಸು ಅಗದಿ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಲ್ಲ. ಹಾಗೆ ನೀವು 3ರಿಂದ 4 ಸ್ಟಿಚ್ಚನ್ನು ಹಾಕೋಬಹುದು. 4 ಹಾಕಿದರೆ ಒಳ್ಳೆಯದು, ಯಾಕಂದರೆ ದಪ್ಪ ಆಗೋದು ಈ ಥರ ಎಲ್ಲ ಇರುತ್ತೆ. ಆವಾಗ ನಾವು ಸ್ಟಿಚ್ಚನ್ನು ಬಿಚ್ಕೊಂಡು ಹಾಕೋಬಹುದು ಬ್ಲೌಸು. ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನಾವು ಫಿಟ್ಟಿಂಗನ್ನು ಮಾಡ್ಕೋಬೇಕು. ಫಿಟ್ಟಿಂಗು ತುಂಬಾ ಮುಖ್ಯ. ಫಿಟ್ಟಿಂಗಿಗೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆದರೂ ಬ್ಲೌಸು ನೀಟಾಗಿ ಕೊಡೋದಿಲ್ಲ, ಫಿಟ್ಟಿಂಗು ಕರೆಕ್ಟಾಗಿ ಕೊಡೋದಿಲ್ಲ. ಫಿಟ್ಟಿಂಗ್ ತುಂಬಾ ಮುಖ್ಯ. ಅಳತೆ ಬ್ಲೌಸು ಕರೆಕ್ಟಾಗಿ ನೋಡಿಕೊಂಡು ನಾವು ಫಿಟ್ಟಿಂಗನ್ನು ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಬಂದಿರೋದನ್ನು ನಾವು ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಎಕ್ಸ್ಟ್ರಾ ದಾರ ಗೀರ ಬಂದಿದೆ ಅದನ್ನೆಲ್ಲ ಕಟಿಂಗ್ ಮಾಡಿ ತೆಗಿಬೇಕು. ಫಿನಿಶಿಂಗು ತುಂಬಾ ಮುಖ್ಯ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ಬ್ಲೌಸಿಗಿನ ಎಳೆಯೋದು ಬರೋದಿಲ್ಲ. ನನ್ನ ಹತ್ರ ಓರ್ಲಾಕ್ ಮಷಿನ್ ಇಲ್ಲದೆ ಇರೋ ಕಾರಣ ಈ ರೀತಿ ನಾನು ಹಾಕ್ತಾ ಇರ್ತೀನಿ. ಈಗ ನೋಡಿ ಬ್ಲೌಸು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಮತ್ತೆ ನಾವು ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ಕೂಡ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಬ್ಲೌಸು. ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.